ಕಣ್ಣುಗಳು ಅದನ್ನು ಗಮನಿಸಿದವು. ಅವರು ತಕ್ಷಣವೇ ಆ ಭಕ್ತೆಯನ್ನು ಕರೆದು ಚೀಮಾರಿ ಹಾಕಿದರು. ಏನಪ್ಪ ಇದು, ಇಷ್ಟು ಎಚ್ಚರಗೇಡಿಯಾಗಿ ನಡೆದುಕೊಂಡು ಹೋಗುವುದೇ? ಇವರು ಬ್ರಹ್ಮಚಾರಿಗಳು, ಗೌರವದಿಂದ ಕಾಣಬೇಕಾದವರು, ತಲೆಬಾಗಿ ನಮಸ್ಕರಿಸು ಇವರಿಗೆ ಎಂದು. ವರದ ಬ್ರಹ್ಮಚಾರಿಗಳು ಇನ್ನೂ ಸುಮಾರು 19 ವರ್ಷದ ತರುಣ ಅಷ್ಟೇ. ಬಹುಶಃ ಆ ಭಕ್ತೆ ಅವರಿಗಿಂತ ಎಷ್ಟೋ ದೊಡ್ಡವಳು. ಆದ್ದರಿಂದಲೇ ಆಕೆ ಅವರನ್ನು ಅಷ್ಟೊಂದು ಪೂಜ್ಯರು ಎಂಬ ದೃಷ್ಟಿಯಿಂದೇನು ನೋಡುತ್ತಿದ್ದಿಲ್ಲದಿರಬಹುದು. ಅಂದು ಅವಳಿಂದ ತಪ್ಪಾದುದಕ್ಕೆ ಅದೇ ಕಾರಣವಿರಬೇಕು. ಇದನ್ನು ಮನಗಂಡ ಶ್ರೀಮಾತೆಯವರು ಅವಳು ಬ್ರಹ್ಮಚಾರಿಗಳಿಗೆ ನಮಸ್ಕರಿಸುವಂತೆ ಮಾಡುವುದರ ಮೂಲಕ ತನ್ನ ತಪ್ಪನ್ನು ಅಜಾಗರೂಕತೆಯಿಂದ ಮನಗಾಣುವಂತೆ ಮಾಡಿದರು. ಸರಿ, ಇದರಲ್ಲಿ ಪಾಯಾಲ್ಪಾರ ಆಶ್ರಮ ಜಯರಾಂಬಾಟಿಯಿಂದ ಸ್ವಲ್ಪ ದೂರದಲ್ಲೇ ಇರ್ತದೆ. ಅಲ್ಲಿದ್ದಾಗ ವರದ ಬ್ರಹ್ಮಚಾರಿಗಳು ಶ್ರೀಮಾತೆಯವರು ಸೇವಕರಾಗಿದ್ದರು. ಅಂದರೆ ಇನ್ನು ಸಣ್ಣ ಹುಡುಗ ಆಗ 19 ವರ್ಷದ ಹುಡುಗ. ಅಲ್ಲಿ ಒಬ್ಬಳು ಭಕ್ತೆ ಓಡಾಡ್ತಿರ್ಬೇಕಾದ್ರೆ ದೊಡ್ಡವಳು ಸೀರೆ ಸೆರಗೇನೋ ಅವಳು ಆ ಹುಡುಗನಿಗೆ ತಗಲೈತೆ. ಅವಳೇನೋ ಸಣ್ಣ ಹುಡುಗ ಇದನ್ನ ಅಂದ್ಕೊಂಡು. ಆದರೆ ಅವರು ಬ್ರಹ್ಮಚಾರಿಗಳು, ನಾವು ಅವ್ರ ಇಷ್ಟ ಪುರುಷ ಭಕ್ತರು, ನಾವು ಸ್ತ್ರೀ ಭಕ್ತರು. ಅಷ್ಟು ಜಾಗರೂಕತೆಯಿಂದ ನಡ್ಕೋಬಾರ್ದು. ಅವ್ರ ಬ್ರಹ್ಮಚಾರಿಗಳಂದರೆ ಅವ್ರಿಗೆ ಗೌರವ ಕೊಡಿಸಿದ್ರು. ಈಗ ಜಾಸ್ತಿ ಬರೋದು ನಮ್ಮದು ಅನ್ನಿಸ್ತೈತೆ ಈ ಪ್ರಸಂಗ ನೋಡಿದ್ರೆ. ಆದರೆ ಶ್ರೀಮಾತೆಯರಿಗೆ ಮಾತಾಡೋದು ಏನೂ ಇರಲಿಲ್ಲ. ಆದ್ರೂ ಅವರು ತ್ಯಾಗಿ ಪುತ್ರರಾಗಿ ಬಂದಿದ್ದಾರೆ ಅಂದಮೇಲೆ ಎಲ್ಲ ಬಿಟ್ಟು ನೀನೇ ತಾಯಿ ಅಂತ ಆಧರಿಸ್ಕೊಂಡಿದ್ದಾರೆ ಅಂದಮೇಲೆ ಅವ್ರಿಗೆ ನಾನು ವಿಶೇಷ ಕೃಪೆ ತೋರಲೇಬೇಕು, ವಿಶೇಷ ರಕ್ಷಣೆ ನಾನು ಕೊಡಬೇಕು ಅಂತ ಹೇಳ್ಬೇಕು. ಒಂದು ದಿನ ಉದ್ಬೋಧನದಲ್ಲಿ ಒಬ್ಬಳು ಹಿರಿಯ ಭಕ್ತಿಗೂ ಇನ್ನೊಬ್ಬರು ಸಾಧುಗಳಿಗೂ ಯಾವುದೋ ವಿಷಯದಲ್ಲಿ ಮಾತಿನ ಚಕಮಕಿ ನಡೆಯಿತು. ಆಗ ಆ ಭಕ್ತೆ ಮುಗಿಸಿಕೊಂಡು, ಇವರು ಇಲ್ಲಿರುವವರು ಏನೋ ಆದದ್ದಾಗಿ ಹೋಯಿತು, ಮರೆತು ಬಿಡಿ ಎಂದು ಯಾರಷ್ಟೇ ಹೇಳಿದರೂ ಅವಳು ತನ್ನ ಹಠ ಬಿಡಲೇ ಇಲ್ಲ. ಇದೆಲ್ಲ ತಿಳಿದು ಬಂದಾಗ ಶ್ರೀಮಾತೆಯವರು ಆಕೆಯ ಬಗ್ಗೆ ಜಿಗುಪ್ಸೆಗೊಂಡು ನುಡಿದರು. ಹೋಗಲಿ, ಇಷ್ಟರ ಮೇಲೆ ಅವಳು ಯಾರು? ಒಬ್ಬಳು ಗೃಹಸ್ಥೆ, ಅವಳು ಇಲ್ಲಿಂದ ಹೋದರೆ ಹೋಗಲಿ ಬಿಡಿ. ಆದರೆ ಈ ಸಾಧುಗಳೆಲ್ಲ ನನಗಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿ ಬಂದವರು. ಆಗ ಒಬ್ಬರು ಸಾಧುಗಳು ಆಶ್ಚರ್ಯಗೊಂಡು ಕೇಳಿದರು, ಅಮ್ಮ, ಸನ್ಯಾಸಿಗಳಾಗಿರಲಿ, ಗೃಹಸ್ಥರಾಗಿರಲಿ, ಶ್ರೀರಾಮಕೃಷ್ಣರಲ್ಲಿ ಶರಣ ಬಂದವರು ಎಂದ ಮೇಲೆ ಎಲ್ಲರೂ ಸಮಾನರಲ್ಲವೇ? ಎಲ್ಲರೂ ಅವರ ಕೃಪೆಯಿಂದ ಮುಕ್ತರಾಗುವವರಲ್ಲವೇ? ಇದಕ್ಕುತ್ತರವಾಗಿ ಶ್ರೀಮಾತೆಯವರು ಉದ್ಗರಿಸಿದರು, ಅಯ್ಯೋ ದೇವರೇ, ಸನ್ಯಾಸಿಗಳ ಗೃಹಸ್ಥರು ಎಲ್ಲಾದರೂ ಸಮ ಆಗುವುದಕ್ಕೆ ಸಾಧ್ಯವೇನಪ್ಪ? ಗೃಹಸ್ಥರು ತಮ್ಮ ಆಸೆ ಆಕಾಂಕ್ಷೆಗಳಿಗೆ ಬಲಿಯಾದವರು, ಸನ್ಯಾಸಿಗಳಾದರೂ ಅವೆಲ್ಲವನ್ನು ತ್ಯಾಗ ಮಾಡಿ ಬಂದವರು. ಇವರಿಗೆ ದೇವರಿಲ್ಲದೆ ಇನ್ಯಾರಿದ್ದಾರೆ? ಇಂಥವರ ಜೊತೆಗೆ ಗೃಹಸ್ಥರನ್ನು ಹೋಲಿಸುವುದಕ್ಕಾಗುತ್ತದೆಯೇ? ಒಂದು ದಿನ ಉದ್ಬೋಧನದಲ್ಲಿ, ಕಲ್ಕತ್ತಾದಲ್ಲಿ ಉದ್ಬೋಧನ ಅಂತ ಶ್ರೀಮಾತೆಯರಿಗೋಸ್ಕರ ಕಟ್ಟಿಸಿರೋದು ಮನೆ ಅದು. ಆ ಮನೆಯಲ್ಲಿ ಒಬ್ಬ ಸಾಧುಗಳಿಗೆ, ಗೃಹಸ್ಥ ಭಕ್ತರಿಗೆ ಏನೋ ಒಂದು ಮಾತಿನ ಚಕಮಕಿ ನಡೀತು, ಸ್ವಲ್ಪ ಗಲಾಟೆಗಳಾದವು. ಆಗ ಅವರು ಆ ಅಮ್ಮ ಏನು ಮಾಡಿದ್ರು, ನಾನು ಈ ಆಶ್ರಮ ಈ ದೇವಸ್ಥಾನ ಬರದೇ ಇಲ್ಲ ಎಂದರೆ